ಸಾರ್ವಜನಿಕ ಮಸೂದೆ, ಖಾಸಗಿ ಮಸೂದೆ, ಅದರ ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಸೊ ಯಾವ ಮಸೂದೆಯನ್ನ ಯಾರು ಜಾರಿಗೆ ತರ್ತಾರೆ, ಹೇಗೆ ಜಾರಿಗೆ ಆಗುತ್ತೆ, ಹೇಗೆ ಒಪ್ಪಿಕೊಳ್ಳಲಾಗುತ್ತೆ. ಸೊ ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೈವೇಟ್ ಬಿಲ್ಸ್ ಹಾಗೂ ಪಬ್ಲಿಕ್ ಬಿಲ್ಸ್ ಅಂದ್ರೆ ಏನು ಅನ್ನುವಂತ ಅಂಶವನ್ನು ಕುರಿತಾದ ಮಾಹಿತಿಯನ್ನು ಚರ್ಚೆ ಮಾಡೋಣ. ಸೊ ಇತ್ತೀಚಿನ ಸಂದರ್ಭಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾರ್ವಜನಿಕ ಮಸೂದೆ, ಖಾಸಗಿ ಮಸೂದೆ, ಅದರ ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಸೊ ಯಾವ ಮಸೂದೆಯನ್ನ ಯಾರು ಜಾರಿಗೆ ತರ್ತಾರೆ, ಹೇಗೆ ಜಾರಿಗೆ ಆಗುತ್ತೆ, ಹೇಗೆ ಒಪ್ಪಿಕೊಳ್ಳಲಾಗುತ್ತೆ, ಇವೆಲ್ಲ ರೀತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಬೇಕಾದ್ರೆ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗತ್ತೆ. ಸೊ ಇನ್ ದಿಸ್ ವಿಡಿಯೋ ರೀಸೆಂಟ್ಲಿ ಇಟ್ ವಾಸ್ ದೇರ್ ಇನ್ ದ ಕಂಟೆಕ್ಸ್ಟ್. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಮಾಹಿತಿಯನ್ನ ನೋಡ್ತಾ ಇದ್ವಿ, ಒಂದು ಸುದ್ದಿಯನ್ನ ನೋಡ್ತಾ ಇದ್ದೀವಿ. ಆ ಸುದ್ದಿನೇ ದ ಪ್ರೈವೇಟ್ ಬಿಲ್ಸ್. ಖಾಸಗಿ ಮಸೂದೆಗಳನ್ನ ಇತ್ತೀಚೆಗೆ ಸಂಸತ್ತಿನಲ್ಲಿ ಚರ್ಚೆ ಆಗಿರುವಂತದ್ದನ್ನ ಕಾಣ್ತೀವಿ. ಏನದು ಖಾಸಗಿ ಮಸೂದೆ, ಚರ್ಚೆಯಲ್ಲಿರುವಂತ ಅಂಶ ಏನು? ಸೊ ಯೂಶಲಿ ಫಸ್ಟ್ ಈಗ ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ಅದು ನ್ಯೂಸ್ ಅಲ್ಲಿ ಇತ್ತು? ಸೊ ವಾಟ್ ವಾಸ್ ದ ಕಂಟೆಕ್ಸ್ಟ್ ಆಫ್ ದ ಪ್ರೈವೇಟ್ ಬಿಲ್ಸ್? ನೆಕ್ಸ್ಟ್ ಅದರ ಹಿಸ್ಟ್ರಿ ಏನು, ಯಾವಾಗಿನಿಂದ ಮಸೂದೆಗಳನ್ನ ಜಾರಿಗೆ ತರಲಾಗಿದೆ, ಅಂಡ್ ದ ಸ್ಟೇಟಸ್ ಏನು, ಈಗಿನ ಸಂದರ್ಭದಲ್ಲಿ ಎಷ್ಟು ಮಸೂದೆಗಳು ಕಾರ್ಯರೂಪಕ್ಕೆ ಬಂದಿದ್ದಾವೆ, ಅಂಡ್ ಕೊನೆಗೆ ದ ಡಿಫರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಬಿಲ್ ಅಂಡ್ ಪ್ರೈವೇಟ್ ಬಿಲ್ಸ್. ಸಾರ್ವಜನಿಕ ಮಸೂದೆ ಮತ್ತು ಖಾಸಗಿ ಮಸೂದೆಗಳ ನಡುವಿನ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಇದ್ದಿದ್ದೇನು? ಪ್ರಚಲಿತ ಘಟನೆಗಳಲ್ಲಿ ಒಬ್ಬ ಪ್ರೈವೇಟ್ ಮೆಂಬರ್, ಖಾಸಗಿ ಸದಸ್ಯರು, ಒಬ್ಬ ಖಾಸಗಿ ಸದಸ್ಯ ಈ 10ನೇ ಅನುಸೂಚಿಯಲ್ಲಿರುವಂತ ದ 10th ಶೆಡ್ಯೂಲ್ ಅಂತ ಏನ್ ನೋಡ್ತೀವೋ, ಈ 10ನೇ ಅನುಸೂಚಿಯಲ್ಲಿ ವಿಪ್ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಜಾರಿಗೆ ತರಲಾಗಿತ್ತು. ಸೊ ವಿಪ್ ಅಂತೇಳಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಆಗಿ ಮೆನ್ಷನ್ ಆಗಿರುವಂತ ಅಂಶ ಅಲ್ಲ. ಯಾವುದೇ ಒಬ್ಬ ಸದಸ್ಯ ವಿಪ್ ಅನ್ನುವಂಥದ್ದು ಪಕ್ಷದ ಹಿರಿಯ ಸದಸ್ಯರು ಅಥವಾ ಮುಖಂಡರು ಅಂತ ಕರಿತೀವಿ, ಪಕ್ಷದ ಅಧ್ಯಕ್ಷರು ಅಂತ ಕರೀತೀವಿ. ದ ಹೈಕಮಾಂಡ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ವಿಪ್. ಸೊ ಇದರಲ್ಲಿ ಮುಖ್ಯವಾಗಿ ಏನಾಗ್ತಾ ಇತ್ತು, ಸದಸ್ಯರು ಪಕ್ಷದ ವಿರೋಧವಾಗಿ ಮತವನ್ನ ಹಾಕಿದಾಗ ಅವರಿಗೆ ಏನು ಪಕ್ಷದಿಂದ ಹೊರ ಹಾಕಲಾಗ್ತಾ ಇತ್ತು. ಯೂಶಲಿ ಇಫ್ ಅ ಮೆಂಬರ್ ವಾಸ್ ಅಗೇನೆಸ್ಟ್ ಟು ದ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ, ದೆನ್ ದ ಹೈಕಮಾಂಡ್ ವಿಲ್ ರಿಮೂವ್ ದ ಮೆಂಬರ್ಶಿಪ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಂಬರ್. ಆ ಒಬ್ಬ ಸದಸ್ಯನ ಪಕ್ಷದ ಆತಿಥ್ಯವನ್ನ, ಪಕ್ಷದಲ್ಲಿರುವಂತ ಒಬ್ಬ ಸದಸ್ಯನು ಪಕ್ಷದ ವಿರೋಧವಾಗಿ ಮತವನ್ನ ಚಲಾಯಿಸಿದಾಗ ಅವರನ್ನು ಹೊರ ಹಾಕುವಂತ ಅಂಶವನ್ನ ವಿಪ್ದವರಿಗೆ ಕೊಟ್ಟಿರುವಂತದನ್ನ ನೋಡ್ತಾ ಇದೆ, ವಿಚ್ ಇಸ್ ನಾಟ್ ಮೆನ್ಷನ್ಡ್. ಸಂವಿಧಾನದಲ್ಲಿ ಎಲ್ಲಿಯೂ ಸಹ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿಲ್ಲ, ಅಂಡ್ ಎಲ್ಲಿಯೂ ಇದರ ಬಗ್ಗೆ ಉಲ್ಲೇಖವನ್ನ ನೀಡಿಲ್ಲ. ಸೊ ಹಾಗಿದ್ದಾಗ ಇದಕ್ಕನುಸಾರವಾಗಿ ನೋಡಿದಾಗ ಒಬ್ಬ ಸದಸ್ಯ ಪಕ್ಷದ ವಿರುದ್ಧವಾಗಿ ಮತವನ್ನ ಹಾಕಿದಾಗ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ಸಂದರ್ಭದಲ್ಲಿ ಇದು ಏನಾಗ್ತಾ ಇತ್ತು ಅಂದ್ರೆ ಅಗೇನೆಸ್ಟ್ ದ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ನೋಡ್ತೀವಿ. ಈಗ ಇದಕ್ಕನುಸಾರವಾಗಿ ನೋಡುವಂತದ್ದಾದ್ರೆ ಆ ವ್ಯಕ್ತಿ ತನ್ನ ಸ್ವಯಂ ಇಚ್ಛಾಶಕ್ತಿಗೆ ಅನುಸಾರವಾಗಿ ಮತವನ್ನ ನೀಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ವಿ. ಆದ್ರೆ ಇಟ್ ವಾಸ್ ಅಫೆಕ್ಟಿಂಗ್ ಟು ದ ಇಂಡಿವಿಜುವಲ್ಸ್ ರೈಟ್ಸ್. ಈ ವಿಪ್ ಅನ್ನುವಂತ ಕಾನ್ಸೆಪ್ಟ್ ವೈಯಕ್ತಿಕ ಹಕ್ಕುಗಳಿಗೆ ವಿರೋಧವಾಗಿರುವಂತದ್ದನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ಇಟ್ ವಾಸ್ ಅಗೇನೆಸ್ಟ್ ಟು ದ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರುವಂತದ್ದನ್ನು ನೋಡ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಪ್ರಜಾಪ್ರತಿನಿಧಿತ ಪ್ರಜಾಪ್ರಭುತ್ವಕ್ಕೆ ಅಥವಾ ಪ್ರತಿನಿಧಿತ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಇಫ್ ಅ ಇಂಡಿವಿಜುವಲ್ ಮೆಂಬರ್ ವಾಸ್ ನಾಟ್ ಹ್ಯಾವಿಂಗ್ ದ ರೈಟ್ ಅಂತ ಬಂದಾಗ, ಇಫ್ ಹಿ ಆರ್ ಶಿ ಕಾಂಟ್ ವೋಟ್ ಅಕಾರ್ಡಿಂಗ್ ಟು ದೇರ್ ಇಂಟ್ರೆಸ್ಟ್ ಅಂತ ಬಂದಾಗ ಅಲ್ಟಿಮೇಟ್ಲಿ ಇಟ್ ವಾಸ್ ಅಗೇನೆಸ್ಟ್ ಟು ದ ಇಂಡಿವಿಜುವಲ್ ರೈಟ್ಸ್. ಸೊ ವೈಯಕ್ತಿಕ ಹಕ್ಕುಗಳಿಗೆ ವಿರೋಧವನ್ನು ಉಂಟು ಮಾಡ್ತಾ ಇದೆ. ಹಾಗೆಯೇ ಪ್ರತಿನಿಧಿತ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳಿಗೆ ಸ್ವತಂತ್ರ ಅಧಿಕಾರಗಳು ಇರುವಂತದನ್ನ ಕಾಣ್ತೇವೆ ನಾವು. ಆದ್ರೆ ಇಲ್ಲಿ ಪ್ರತಿನಿಧಿಗಳು ಅಂದ್ರೆ ಜನರಿಂದ ಆಯ್ಕೆಗೊಂಡಿರುವಂತ ಪ್ರತಿನಿಧಿಗಳೇ ತಮ್ಮ ಸ್ವಯಂ ಇಚ್ಛಾಶಕ್ತಿಗನುಸಾರವಾಗಿ ಮತವನ್ನು ಹಾಕುವಂತ ಅಧಿಕಾರ ಕೊಡದೇ ಇದ್ದಾಗ ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಇದೇ ಇವಾಗ ಪ್ರಸ್ತುತ ಸಂದರ್ಭದಲ್ಲಿ ಇರುವಂತ ನ್ಯೂಸ್. ಸೊ ಆಸ್ ದ ಮೆಂಬರ್ಸ್ ದೇ ಕಾಂಟ್ ಹ್ಯಾವ್ ದೇರ್ ಸೆಲ್ಫ್ ಇಂಟ್ರೆಸ್ಟೆಡ್ ವೋಟ್ ಟು ದ ಪರ್ಟಿಕ್ಯುಲರ್ ಬಿಲ್ಸ್. ಒಂದು ನಿರ್ದಿಷ್ಟ ಮಸೂದೆಗೆ
ಪ್ರತ್ಯೇಕವಾಗಿ ತಮ್ಮ ಸ್ವಯಂ ಇಚ್ಛಾಶಕ್ತಿಗನುಸಾರವಾಗಿ ಮತವನ್ನ ನೀಡುವ ಅಧಿಕಾರವನ್ನ ಕೊಟ್ಟಿಲ್ಲ. ಸೊ ಆದ ಕಾರಣದಿಂದ ವಿಪ್ ಅನ್ನುವಂತ ಅಂಶ ಇರುವ ಕಾರಣದಿಂದಾಗಿ ಅದಕ್ಕೆ ಸ್ವಯಂ ಹಿತಾಸಕ್ತಿ ಸ್ವಯಂ ಇಚ್ಛಾಶಕ್ತಿಗೆ ಅನುಸಾರವಾಗಿ ಮತವನ್ನು ಹಾಕುವ ಅಧಿಕಾರ ಇಲ್ಲ. ಅದಕ್ಕೋಸ್ಕರನೇ ಈ ನಿರ್ದಿಷ್ಟವಾದ ವಿಪ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ 10ನೇ ಅನುಸೂಚಿಯಿಂದ ಹೊರಹಾಕಬೇಕು ಅನ್ನುವಂತ ಒಂದು ಮಸೂದೆಯನ್ನ ಖಾಸಗಿ ಸದಸ್ಯರು ಪ್ರಸ್ತಾಪ ಮಾಡಿರುವಂತದ್ದನ್ನ ನೋಡ್ತೇವೆ. ಸೊ ಹಾಗಿದ್ದಾಗ ಇಲ್ಲಿ ಖಾಸಗಿ ಸದಸ್ಯ ಅಥವಾ ಖಾಸಗಿ ಮಸೂದೆಗಳು ಅಂದ್ರೆ ಏನು ಅಂತಂದ್ರೆ, ದ ಫಸ್ಟ್ ಆಫ್ ಆಲ್ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಅಂದ್ರೆ ದ ಬಿಲ್ಸ್ ವಿಚ್ ವರ್ ಇನಿಷಿಯೇಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಹೂ ಆರ್ ನಾಟ್ ಪಾರ್ಟ್ ಆಫ್ ಮಿನಿಸ್ಟರ್ಸ್. The members of the parliament who are not part of ministers but not have the portfolios or but not have the ministers portfolio. ಮಂತ್ರಿಗಳನ್ನ ಬಿಟ್ಟು ಉಳಿದಿರುವಂತ ಸದಸ್ಯರುಗಳನ್ನ ನಾವು ಸಂಸತ್ತಿನಲ್ಲಿರುವಂತ ಮಂತ್ರಿಗಳನ್ನ ಬಿಟ್ಟು ಉಳಿದಿರುವಂತ ಸದಸ್ಯರುಗಳನ್ನ ಖಾಸಗಿ ಸದಸ್ಯರು ಅಂತ ಕರಿತೇವೆ. ದ ಮೆಂಬರ್ಸ್ ಹೂ ಆರ್ ಪಾರ್ಟ್ ಆಫ್ ದ ಪಾರ್ಲಿಮೆಂಟ್ ಬಟ್ ಡಸಂಟ್ ಹ್ಯಾವ್ ದಟ್ ಸ್ಟೇಟಸ್ ಆಫ್ ಮಿನಿಸ್ಟರ್ಸ್ ಆರ್ ನೌನ್ ಆಸ್ ಪ್ರೈವೇಟ್ ಮೆಂಬರ್ಸ್ ಅಂತ ಕರಿತೇವೆ. ಆ ಖಾಸಗಿ ಸದಸ್ಯರು ಪ್ರಸ್ತಾಪ ಮಾಡಿರುವಂತ ಮಸೂದೆಗಳನ್ನೇ ಖಾಸಗಿ ಮಸೂದೆಗಳು ಅಂತ ಕರಿತೀವಿ. ದ ಪ್ರಪೋಸಲ್ಸ್ ವಿಚ್ ವರ್ ಮೇಡ್ ಬೈ ಆರ್ ದ ಲಾಸ್ ವಿಚ್ ವರ್ ಮೇಡ್ ಬೈ ರೆಸಲ್ಯೂಷನ್ಸ್ ಮೇಡ್ ಬೈ ದ ಪ್ರೈವೇಟ್ ಮೆಂಬರ್ಸ್ ಆರ್ ನೌನ್ ಆಸ್ ದ ಪ್ರೈವೇಟ್ ಬಿಲ್ಸ್. ಸೊ ಇವರನ್ನೇ ನಾವು ಖಾಸಗಿ ಸದಸ್ಯರು ಅಂತ ಕರಿತೀವಿ. ದೀಸ್ ಆರ್ ನೌನ್ ಆಸ್ ಪ್ರೈವೇಟ್ ಮೆಂಬರ್ಸ್ ಅಂಡ್ ದ ಬಿಲ್ಸ್ ವಿಚ್ ಆರ್ ಪ್ರಪೋಸ್ಡ್ ಬೈ ದ ಪ್ರೈವೇಟ್ ಮೆಂಬರ್ಸ್ ಆರ್ ನೌನ್ ಆಸ್ ಪ್ರೈವೇಟ್ ಬಿಲ್ಸ್. ಸೊ ಹಾಗಿದ್ದಾಗ ಈ ಖಾಸಗಿ ಸದಸ್ಯರು ಅಂದ್ರೆ ಯಾರಂತೆ ನಮ್ಗೆ ಅರ್ಥ ಆಯ್ತು. ಹಾಗಿದ್ದಾಗ ಈ ಖಾಸಗಿ ಸದಸ್ಯರು ಇಲ್ಲಿವರೆಗೆ ಎಷ್ಟು ಪ್ರಪೋಸಲ್ಸ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಬಾರಿ ಏನು ಮಸೂದೆಗಳನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ, ಅಂಡ್ ಯಾವ ರೀತಿಯಾದ ಬಹುಮತ ಬೇಕು, ಅಂಡ್ ಇಲ್ಲಿಯವರೆಗೆ ಎಷ್ಟು ಮಸೂದೆಗಳು ಕಾಯ್ದೆಯಾಗಿ ಜಾರಿಗೆ ಬಂದಿದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ತೀವಿ. ದ ಹಿಸ್ಟ್ರಿ ಅಂಡ್ ಸ್ಟೇಟಸ್ ಆಫ್ ದ ಪ್ರೈವೇಟ್ ಮೆಂಬರ್ ಬಿಲ್ಸ್. ಸೊ ಮೊದಲ ಬಾರಿಗೆ ಇಲ್ಲಿ ಖಾಸಗಿ ಸದಸ್ಯರುಗಳು ಅಂತ ಬಂದಾಗ, ಅಂಡ್ ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ದ ಹಿಸ್ಟ್ರಿ ಅಂತ ಬಂದಾಗ, ವಾಟ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸಾಂವಿಧಾನಿಕ ಅಂಶಗಳು ಅಂತಂದ್ರೆ ಬಂದಾಗ ಈ ಖಾಸಗಿ ಸದಸ್ಯರು ಯಾವ ರೀತಿಯಾದ ಮಸೂದೆಗಳನ್ನು ಪ್ರಸ್ತಾಪ ಮಾಡಬಹುದು ಅಂತಂದ್ರೆ, ಒಂದು ಸಾಮಾನ್ಯ ಮಸೂದೆಗಳನ್ನು ಪ್ರಸ್ತಾಪಿಸಬಹುದು. ದೇ ಕ್ಯಾನ್ ಇನಿಷಿಯೇಟ್ ದ ಆರ್ಡಿನರಿ ಬಿಲ್ಸ್ ಅಂಡ್ ದೇ ಕ್ಯಾನ್ ಆಲ್ಸೋ ಇನಿಷಿಯೇಟ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಸಾಮಾನ್ಯ ಮಸೂದೆಗಳನ್ನು ಪ್ರಸ್ತಾಪ ಮಾಡಬಹುದು, ಹಾಗೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನು ಸಹ ಪ್ರಸ್ತಾಪವನ್ನು ಮಾಡಬಹುದು. ಸೊ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಪ್ರಸ್ತಾಪ ಆದ ನಂತರದಲ್ಲಿ ಇದಕ್ಕೆ ವಿಶೇಷ ಬಹುಮತ ಬೇಕು ಅಂತ ಹೇಳಿ ಕರಿತೇವೆ. ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್, ಅದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಚರ್ಚೆನ ಮಾಡೋಣ ಯಾವ ರೀತಿ ಸಾಂವಿಧಾನಿಕ ಮಸೂದೆಗಳು ಪ್ರಸ್ತಾಪಗೊಳ್ಳುತ್ತೆ. ಬಟ್ for the constitutional amendment bills under article 368 it requires special majority, but for the ordinary bills it only requires a simple majority. ಸಾಮಾನ್ಯ ಮಸೂದೆಗಳಿಗೆ ಸರಳ ಬಹುಮತ ಬೇಕು ಅಂತ ಕರಿತೀವಿ. ಸೊ ಆಸ್ ಆಫ್ ನೌ ಇವಾಗ ಖಾಸಗಿ ಸದಸ್ಯರು ಈ ಪ್ರಸ್ತಾಪವನ್ನು ಹೊರಡಿಸಿದ್ದು ಸಾಮಾನ್ಯ ಮಸೂದೆಯಾಗಿ, ಒಂದು ಸಾಮಾನ್ಯ ಮಸೂದೆಯಾಗಿ ಆ ಪ್ರಸ್ತಾಪವನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ಅಂಡ್ ಈ ಸಾಮಾನ್ಯ ಮಸೂದೆಗೆ ಬೇಕಾಗಿದ್ದು ಸರಳ ಬಹುಮತ. ಸೊ ಆಸ್ ಆಫ್ ನೌ ಇಲ್ಲಿಯವರೆಗೆ ಈ ಖಾಸಗಿ ಸದಸ್ಯರು ಯಾವ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬಹುದು ಅಂದ್ರೆ, ಲೋಕಸಭೆಯಲ್ಲಿ ಎವರಿ ಫ್ರೈಡೆ ಅಂತ ನೋಡ್ತೀವಿ. ಲೋಕಸಭೆಯಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನದ ಅಧಿವೇಶನದಲ್ಲಿ ಇನ್ ದ ನೂನ್ ಸೆಷನ್ ಅಲ್ಲಿ ಪ್ರಪೋಸಲ್ ಅನ್ನು ಕೊಡಬಹುದು. ಸಂಸತ್ತಿನ ಅಧಿವೇಶನಗಳಲ್ಲಿ ಎಸ್ಪೆಷಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನದ ಅಧಿವೇಶನದಲ್ಲಿ ಲೋಕಸಭಾ ಸದಸ್ಯರು ಖಾಸಗಿ ಮಸೂದೆಗಳನ್ನು ಪ್ರಸ್ತಾಪಿಸಬಹುದು. ಅಂಡ್ ರಾಜ್ಯಸಭೆಯಲ್ಲಿ ಆಲ್ಟರ್ನೇಟಿವ್ ಫ್ರೈಡೇಸ್ ಅಂತ ಕರೀತೀವಿ. ಅಂದ್ರೆ ಒಂದು ಶುಕ್ರವಾರ ಬಿಟ್ಟು ಇನ್ನೊಂದು ಶುಕ್ರವಾರ ಅಂತ ಕರೆಯಲಾಗುತ್ತೆ. ದ ರಾಜ್ಯಸಭಾ ವೇರ್ ದೇ ಕ್ಯಾನ್ ಪ್ರಪೋಸ್ ದ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಇನ್ ದ ನೂನ್ ಸೆಷನ್ಸ್ ಆಫ್ ದ ಆಲ್ಟರ್ನೇಟಿವ್ ಫ್ರೈಡೇಸ್. ಅಂದ್ರೆ ಒಂದು ಶುಕ್ರವಾರ ಬಿಟ್ಟು ಇನ್ನೊಂದು ಶುಕ್ರವಾರ ಮಧ್ಯಾಹ್ನದ ಅಧಿವೇಶನದಲ್ಲಿ ಅವರು ಪ್ರಸ್ತಾಪವನ್ನು ಮಾಡಬಹುದು. ಲೋಕಸಭೆಯು ಪ್ರತಿ ಶುಕ್ರವಾರ ಮಧ್ಯಾಹ್ನದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬಹುದು. ರಾಜ್ಯಸಭೆಯು ಒಂದು ಶುಕ್ರವಾರ ಬಿಟ್ಟು ಇನ್ನೊಂದು ಶುಕ್ರವಾರದ ಮಧ್ಯಾಹ್ನದ ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಮಾಡಬಹುದು. ಅಂಡ್ ಯೂಶಲಿ ಸಾಮಾನ್ಯವಾಗಿ ಅಂತ ಬಂದಾಗ ಮಧ್ಯಾಹ್ನ 2:30 to 5 ಗಂಟೆ ಅಂತ ನೋಡ್ತೀವಿ. ಅರೌಂಡ್ 2:30 to 5 o'clock ಮಧ್ಯಾಹ್ನ 2:30 to 5 ಗಂಟೆಯವರೆಗೆ 2.5 ಗಂಟೆಯ ಅಧಿವೇಶನದಲ್ಲಿ ಅವರಿಗೆ ಪ್ರಸ್ತಾಪ ಮಾಡುವಂತ ಅಧಿಕಾರವನ್ನ
ಆಯಾ ಸಭೆಯ ಸಭಾಪತಿಗಳು ನೀಡಿರುವಂತದ್ದನ್ನ ನೋಡ್ತೇವೆ. ಸೊ ಅಲ್ಲಿಯ ಆಗಿನ ಸಭಾಪತಿ ಅಂದಾಗ ಲೋಕಸಭೆಯಲ್ಲಿ ಸ್ಪೀಕರ್ ಅವರ ಅನುಮೋದನೆ ಹಾಗೂ ರಾಜ್ಯಸಭೆಯಲ್ಲಿ ಚೇರ್ಮನ್ ಆಫ್ ದ ರಾಜ್ಯಸಭಾ. ಸೊ ರಾಜ್ಯಸಭೆಯ ಸಭಾಪತಿ ಯಾವಾಗ್ಲೂ ಉಪರಾಷ್ಟ್ರಪತಿಗಳಿರ್ತಾರೆ, ವೈಸ್ ಪ್ರೆಸಿಡೆಂಟ್. ಅವರ ಶಿಫಾರಸಿನ ಮೇರೆಗೆ ಅವರು ಮಸೂದೆಗಳನ್ನು ಪ್ರಸ್ತಾಪವನ್ನ ಮಾಡಬಹುದು ಅಂತೇಳಿ ಹೇಳಲಾಗತ್ತೆ. ಅಂಡ್ ಮೊದಲ ಬಾರಿಗೆ ಈ ಖಾಸಗಿ ಮಸೂದೆಗಳನ್ನು ಪ್ರಸ್ತಾಪ ಮಾಡಿದ್ದು 1952ರಲ್ಲಿ. ದ ಫಸ್ಟ್ ಪ್ರೈವೇಟ್ ಮೆಂಬರ್ ಬಿಲ್ ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1952 ಅಂಡ್ ಅದೇ ಯಾವುದು ಮುಸ್ಲಿಂ ವಕ್ಫ್ ಬಿಲ್ ಅಂತ ಕರೆಯಲಾಗುತ್ತೆ. 1952ರಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ವಕ್ಫ್ ಬಿಲ್ ಅಂತ ಕರೆಯಲಾಗುತ್ತೆ. ಆ ಮುಸ್ಲಿಂ ವಕ್ಫ್ ಬಿಲ್ ಇನ್ ದ ಇಯರ್ 1952 ಅಂಡ್ ಇಲ್ಲಿಯವರೆಗೆ ಒಟ್ಟು ಕೇವಲ 14 ಮಸೂದೆಗಳು ಮಾತ್ರ ಪಾಸ್ ಆಗಿದ್ದಾವೆ. ಓನ್ಲಿ 14 ಬಿಲ್ಸ್ ವೇರ್ ಅಕ್ಸೆಪ್ಟೆಡ್ ಬೈ ದ ಗವರ್ನಮೆಂಟ್ ಔಟ್ ಆಫ್ ಆಲ್ಮೋಸ್ಟ್ ಲೈಕ್ ಮೋರ್ ದನ್ 100 ಬಿಲ್ಸ್. ಖಾಸಗಿ ಸದಸ್ಯರು ಇಲ್ಲಿಯವರೆಗೆ 100ಕ್ಕಿಂತನೂ ಹೆಚ್ಚು ಮಸೂದೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅದರಲ್ಲಿ ಸರಳ ಬಹುಮತದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯ ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಪಡೆದಿದ್ದು ಕೇವಲ 14 ಮಸೂದೆಗಳು ಮಾತ್ರ. ಸೊ ಹಾಗಾಗಿ ದ ಕೊನೆಯ ಬಿಲ್ ಇಲ್ಲಿ ಪಾಸ್ ಆಗಿದ್ದು 1970ರಲ್ಲಿ. ದ 14th ಬಿಲ್ ದಟ್ ವಾಸ್ accepted by the parliament in the year 1970. So since from 1970 till date ವರೆಗೆ ಯಾವುದೇ ಖಾಸಗಿ ಮಸೂದೆಗಳು ಜಾರಿಗೆ ಬಂದಿಲ್ಲ. 100ಕ್ಕೂ ಹೆಚ್ಚಿನ ಖಾಸಗಿ ಮಸೂದೆಗಳು ಪ್ರಸ್ತಾಪ ಆಗಿದ್ದಾವೆ. ಆದ್ರೆ ಒಪ್ಪಿಗೆ ಪಡೆದಿದ್ದು ಜಾರಿಯಲ್ಲಿ ಬಂದಿದ್ದು ಕಾಯ್ದೆಯಾಗಿ ಅಂದ್ರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದು ನಂತರದಲ್ಲಿ ಕಾಯ್ದೆಯಾಗಿರುವಂತಹ ಮಸೂದೆಗಳು ಕೇವಲ 14 ಮಸೂದೆಗಳು ಮಾತ್ರ. ಸೊ ದಿಸ್ ಇಸ್ ದ ಸ್ಟೇಟಸ್ ಅಂತ ನೋಡ್ತಾ ಇದೀವಿ ನಾವು. ಸೊ ಇಲ್ಲಿ ಸ್ಪೀಕರ್ ಮತ್ತು ಯಾವುದೇ ಒಂದು ನಿರ್ದಿಷ್ಟ ಖಾಸಗಿ ಮಸೂದೆಯನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಆಯಾ ಸದನದ ಸಭಾಪತಿಯವರಿಗೆ ಸ್ಪೀಕರ್ ಅವರಿಗೆ ಸಂಪೂರ್ಣ ಅಧಿಕಾರಗಳಿರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈವೇಟ್ ಬಿಲ್ಸ್. ದ ಸ್ಪೀಕರ್ ಆರ್ ಚೇರ್ಮನ್ ಆಫ್ ದ ರಾಜ್ಯಸಭಾ ದೇ ವಿಲ್ ಬಿ ಹ್ಯಾವಿಂಗ್ ದ ಡಿಸ್ಕ್ರಿಷನರಿ ಪವರ್ಸ್. ಸೊ ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ, ರಾಜ್ಯಸಭೆಯಲ್ಲಿ ಸಭಾಪತಿ ಅಂದ್ರೆ ಉಪರಾಷ್ಟ್ರಪತಿಯವರಿಗೆ ವಿಶೇಷ ಅಧಿಕಾರಗಳು ಹೊಂದಿರುವಂತದ್ದನ್ನು ನೋಡ್ತೇವೆ. ವಿತೌಟ್ ದ ಅಪ್ರೂವಲ್ ಆಫ್ ದ ಸ್ಪೀಕರ್ ಆರ್ ಚೇರ್ಮನ್ ಅಲ್ಟಿಮೇಟ್ಲಿ ಪ್ರೈವೇಟ್ ಬಿಲ್ಸ್ ಕಾಂಟ್ ಬಿ ಇನಿಷಿಯೇಟೆಡ್ ಇನ್ ದ ಹೌಸ್. ಸೊ ಅಲ್ಲಿ ಖಾಸಗಿ ಮಸೂದೆಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಸ್ಪೀಕರ್ ಅವರ ಅನುಮೋದನೆ, ರಾಜ್ಯಸಭೆಯಲ್ಲಿ ಆ ಸದನದ ಸಭಾಪತಿ ಅಂದ್ರೆ ಉಪರಾಷ್ಟ್ರಪತಿಯವರ ಅನುಮೋದನೆ ಕಡ್ಡಾಯವಾಗಿ ಪಡಿಬೇಕು. ಇಲ್ಲದೇ ಇದ್ರೆ ಆ ಮಸೂದೆಗಳನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸುವಂತ ಅಧಿಕಾರ ಹೊಂದಿರುವುದಿಲ್ಲ. ಸೊ ಹಾಗಿದ್ದಾಗ ಕೊನೆಗೆ ವಾಟ್ ಈಸ್ ದ ಡಿಫರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈವೇಟ್ ಬಿಲ್ಸ್ ಅಂಡ್ ಪಬ್ಲಿಕ್ ಬಿಲ್ಸ್. ಸೊ ಅಗೇನ್ ಇಲ್ಲಿ ನಾವು ಅದಕ್ಕಿಂತ ಮುಖ್ಯವಾಗಿ ಈಗ ಪ್ರಸ್ತುತ ಸಂದರ್ಭದಲ್ಲಿರುವಂತಹ 10th ಶೆಡ್ಯೂಲ್ ಅಲ್ಲಿ ಈ ಬದಲಾವಣೆಗಳನ್ನು ಜಾರಿಗೆ ತರಲಿಕ್ಕೆ ಖಾಸಗಿ ಮಸೂದೆಯ ಪ್ರಸ್ತಾಪ ಆಗ್ತಾ ಇದೆ. ಆದ್ರೆ ಅದು ಜಾರಿಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೂ ನಮಗೆ ಗೊತ್ತಾಗಿಲ್ಲ. ಬಟ್ ಆಸ್ ಆಫ್ ನೋ ದಿಸ್ ವಾಸ್ ದ ಕಂಟೆಕ್ಸ್ಟ್. ಸೊ 10ನೇ ಅನುಸೂಚಿ ಏನ್ ಹೇಳುತ್ತೆ ಅಂದ್ರೆ ದಟ್ ವಾಸ್ ರಿಲೇಟೆಡ್ ಟು ದ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾನೂನು ಅಂತ ಕರೆಯಲಾಗತ್ತೆ. ಅಂದ್ರೆ ಜನಸಾಮಾನ್ಯರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಿ ಹೋಗುವಂತದನ್ನ ನೋಡ್ತಾ ಇದ್ವಿ. ಇದರಿಂದ ಸರ್ಕಾರ ಅಸ್ಥಿರತೆಯಲ್ಲಿರುವಂತದ ಕಾರಣದಿಂದಾಗಿನೇ ಇಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ 52ನೇ ತಿದ್ದುಪಡಿ ಕಾಯ್ದೆಯಲ್ಲಿ ದ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1985 ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಅಂಡ್ ಇನ್ ವಿಚ್ ಇಟ್ ಆಡೆಡ್ ದ 10th ಶೆಡ್ಯೂಲ್. 10ನೇ ಅನುಸೂಚಿಯನ್ನ ಇಲ್ಲಿ 1985ರಲ್ಲಿ ಸಂವಿಧಾನಾತ್ಮಕವಾಗಿ ತಿದ್ದುಪಡಿಯ ಮೂಲಕ ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ವಿಪ್ಗಳು ತಮ್ಮ ವಿಶೇಷ ಅಧಿಕಾರಗಳನ್ನ ನೀಡುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಪಕ್ಷದ ಹಿತಾಸಕ್ತಿಗನುಸಾರವಾಗಿ ಕಾರ್ಯನಿರ್ವಹಣೆ ಮಾಡದೇ ಇದ್ದಾಗ ಜಾರಿಗೆ ತರಬಹುದೇ ವಿನಃ ಈಗ ಒಬ್ಬ ಸದಸ್ಯ ಪಕ್ಷಕ್ಕೆ ಅನುಸಾರವಾಗಿನೇ ಮತವನ್ನ ನೀಡಬೇಕು ಅನ್ನುವಂಥದ್ದು ಸಾಧ್ಯ ಇಲ್ಲ. ಅದು ಸ್ವತಂತ್ರ ಹಕ್ಕುಗಳಿಗೆ ವಿರುದ್ಧವಾಗಿದೆ ಅನ್ನುವಂತ ಮಸೂದೆ ಇದಾಗಿದೆ. ಸೊ ಅದಕ್ಕೋಸ್ಕರವಾಗಿನೇ ಯಾವ ಸಂದರ್ಭದಲ್ಲಿ ಆ ಖಾಸಗಿ ಸದಸ್ಯರುಗಳು ಅಥವಾ ಸದಸ್ಯರು ವಿಪ್ಪಿಗೆ ಪರವಾಗಿ ಇರಬೇಕು ಅನ್ನುವಂಥದ್ದು ಸಹ ಒಂದು ಶಿಫಾರಸನ್ನ ಹೇಳ್ತೇವೆ ನಾವು. ಸೊ ವಿಚ್ ವಾಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್ ಇನ್ ದ ವಿಚ್ ವಾಸ್ ರೆಕಮೆಂಡೆಡ್ ಇನ್ ದ 170th ಲಾ ಕಮಿಷನ್. ಸೊ ಕಾನೂನು ಆಯೋಗ 170ನೇ ಕಾನೂನು ಆಯೋಗದಲ್ಲಿ ಒಂದು ಶಿಫಾರಸನ್ನು ಮಾಡಲಾಗಿದೆ. ಬಟ್ ಬಿ ಕೇರ್ಫುಲ್ ಅಬೌಟ್ ದ ಲಾ ಕಮಿಷನ್. ಮೊದಲ ಬಾರಿಗೆ ಲಾ ಕಮಿಷನ್ ಅನ್ನು ರಚನೆ ಮಾಡಿದ್ದು 1835ರಲ್ಲಿ. The first law commission of India was established in the year 1835 by Lord William Bentinck, the then
ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಭಾರತದ ಗವರ್ನರ್ ಜನರಲ್ ಆಗಿರುವಂತಹ ವಿಲಿಯಂ ಬೆಂಟಿಕ್ ಅವರು ಮೊದಲ ಬಾರಿಗೆ ಲಾ ಕಮಿಷನ್ ಅನ್ನು ಜಾರಿಗೆ ತರ್ತಾರೆ 1835ರಲ್ಲಿ. ಅಂಡ್ ಇದರ ಅಧ್ಯಕ್ಷರಾಗಿ, ಮೊದಲ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಲಾರ್ಡ್ ಮೆಕಾಲೆ ಅವರು ಆಯ್ಕೆಗೊಳ್ಳುವಂತದ್ದನ್ನು ನೋಡ್ತೀವಿ. ದ ಲಾರ್ಡ್ ಮೆಕಾಲೆ ವಾಸ್ ದ ಚೇರ್ಪರ್ಸನ್ ಆಫ್ ದಟ್ ಫಸ್ಟ್ ಲಾ ಕಮಿಷನ್. ಮ್ಯಾಚ್ ದ ಫಾಲೋವಿಂಗ್ಸ್ ಅಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಅಲ್ಲಿಂದ ಇಲ್ಲಿಯವರೆಗೆ ಏನು ವಿವಿಧ ಕಾನೂನು ಆಯೋಗಗಳನ್ನ ಜಾರಿಗೆ ತರುವಂತದ್ದನ್ನ ಕಾಣಬಹುದು. ಬಟ್ ಆಸ್ ಆಫ್ ನೌ ದ ರೆಕಮೆಂಡೇಶನ್ ಅಂತ ಬಂದಾಗ 170th ಲಾ ಕಮಿಷನ್ ಹೇಳಿರುವಂತದ್ದು ಏನು, ದ ವಿಪ್ ಕ್ಯಾನ್ ಇಶ್ಯೂ, ದೇ ಕ್ಯಾನ್ ಇಶ್ಯೂ ಓನ್ಲಿ ಇನ್ ದ ಅಕೇಶನ್ಸ್ ವೆನ್ ದ ವೋಟಿಂಗ್ ಈಸ್ ಅಫೆಕ್ಟಿಂಗ್, ಲೈಕ್ಲಿ ಟು ಅಫೆಕ್ಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾನೆ. ಈ ಕಾನೂನು ಆಯೋಗ ಹೇಳ್ತಿರುವಂತದ್ದು ಇಫ್ ಇಟ್ ವಾಸ್ ಅಫೆಕ್ಟಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಗವರ್ನಮೆಂಟ್, ಅಂದ್ರೆ ಸರ್ಕಾರ ತನ್ನ ಬಹುಮತವನ್ನು ಕಳೆದುಕೊಳ್ಳುವಂತ ಸಂದರ್ಭ ಏನಾದ್ರು ಇದ್ರೆ ಮಾತ್ರ ಏನಾಗತ್ತೆ, ವಿಪ್ಗಳು ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು. ಇಲ್ಲದೆ ಇದ್ದಾಗ ಉಳಿದಿರುವಂತ ಸಂದರ್ಭದಲ್ಲಿ, ಬೇರೆ ಸಂದರ್ಭಗಳಲ್ಲಿ ಮಸೂದೆಗಳನ್ನ ಕಾರ್ಯನಿರ್ವಹಣೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಸದಸ್ಯರುಗಳಿಗೆ ತಮ್ಮ ಸ್ವತಂತ್ರ ಅಧಿಕಾರಗಳು ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಅಕಾರ್ಡಿಂಗ್ ಟು 170th ಲಾ ಕಮಿಷನ್, ದ ವಿಪ್ ಕ್ಯಾನ್ ಇಶ್ಯೂ ಓನ್ಲಿ ಆನ್ ದ ಅಕೇಶನ್ಸ್ ವೆನ್ ದ ವೋಟಿಂಗ್ ಆಫ್ ದ ಪರ್ಟಿಕ್ಯುಲರ್ ಮೆಂಬರ್ ಈಸ್ ಅಫೆಕ್ಟಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ದಿ ಗವರ್ನಮೆಂಟ್. ಒಂದು ಸರ್ಕಾರ ಉರುಳ್ತಾ ಇದೆ ಅಥವಾ ಸರ್ಕಾರ ತನ್ನ ಬಹುಮತವನ್ನು ಕಳೆದುಕೊಳ್ಳುವಂತ ಸಂದರ್ಭದಲ್ಲಿ ಮಾತ್ರ ಏನಾಗತ್ತೆ, ಅಲ್ಲಿಯ ಸದಸ್ಯರು ವಿಪ್ ಹೇಳಿದ ಹಾಗೆ ಮತವನ್ನು ಚಲಾಯಿಸಬೇಕು. ಇಲ್ಲದೆ ಇದ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ವಿಪ್ಗಳು ತಮ್ಮ ಸ್ವತಂತ್ರ ಅಧಿಕಾರಗಳ ಚಲಾವಣೆಯಿಂದ ಸದಸ್ಯರ ಅಧಿಕಾರವನ್ನ, ಸದಸ್ಯತ್ವವನ್ನ ಅಮಾನತುಗೊಳಿಸುವ ಹಾಗಿಲ್ಲ ಅನ್ನುವಂಥ ಮಸೂದೆಯನ್ನ ಇಲ್ಲಿ ಹೇಳ್ತಾ ಇದೆ. ಸೊ ದಿಸ್ ವಾಸ್ ಅ ಪ್ಯೂರ್ಲಿ ಅ ಬೆಸ್ಟ್ ರಿಫಾರ್ಮ್ ಫಾರ್ ದ ವಿಪ್ ಅಂತ ನೋಡ್ತಾ ಇದ್ವಿ. ಸೊ ಸಂವಿಧಾನಾತ್ಮಕವಾಗಿ ಪ್ರಜೆಗಳಿಗಿರುವಂತ ಅಧಿಕಾರಗಳು, ಅದರಲ್ಲಿನ ಪ್ರಜೆಗಳ ಆಯ್ಕೆ ಮಾಡಿರುವಂತ ಸದಸ್ಯರುಗಳು ಅವರಿಗೆ ತಮ್ಮ ಅಧಿಕಾರಗಳು ಇಲ್ಲದೆ ಇದ್ದಾಗ ಪ್ರಜಾಪ್ರಭುತ್ವಕ್ಕೆ ಅದು ಧಕ್ಕೆ ಮಾಡಿದ ಹಾಗೆ ಅನ್ನುವಂತ ಅಂಶವನ್ನು ಮಸೂದೆಗಳಲ್ಲಿ ಹೇಳ್ತಾ ಇದೆ. ಅಂಡ್ ವಿಚ್ ಇಸ್ ಗುಡ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಸಂವಿಧಾನಾತ್ಮಕವಾಗಿ ಅದು ಒಳ್ಳೆ ಅಂಶವನ್ನೇ ನಾವು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಒಳ್ಳೆ ಅಂಶ ಅಂತ ಹೇಳಿನೇ ಅದನ್ನು ಪರಿಗಣಿಸಬಹುದು. ಸೊ ಇದರಿಂದ ಏನಾಗುತ್ತೆ, ಪಕ್ಷಗಳು ತಮ್ಮ ಬಹುಮತ ಉಳಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅದಕ್ಕೆ ಪರವಾಗಿರಬೇಕು, ಉಳಿದಿರುವಂತಹ ಸಂದರ್ಭದಲ್ಲಿ ಸದಸ್ಯರುಗಳಿಗೆ ಅವರ ಸ್ವತಂತ್ರ ಅಧಿಕಾರಗಳನ್ನು ನೀಡಬೇಕು ಅನ್ನುವಂತ ಮಾಹಿತಿಯನ್ನು ಇದು ಕೊಡ್ತಾ ಇದೆ. ಸೊ ಹಾಗಿದ್ದಾಗ ಕೊನೆಗೆ ನಾವು ಪ್ರೈವೇಟ್ ಬಿಲ್ ಅಂದ್ರೆ ಏನು, ಪಬ್ಲಿಕ್ ಬಿಲ್ ಅಂದ್ರೆ ಏನು ಅನ್ನುವಂತ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗತ್ತೆ. ಸೊ ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಸಾರ್ವಜನಿಕ ಮಸೂದೆ ಅಂದ್ರೆ ಏನು, ಪ್ರಿಲಿಮ್ಸಿಗೂ ಇಂಪಾರ್ಟೆಂಟ್ ಹಾಗೂ ಮೇನ್ಸಿಗೂ ಇಂಪಾರ್ಟೆಂಟ್. ಸಾರ್ವಜನಿಕ ಮಸೂದೆ ಹಾಗೂ ಖಾಸಗಿ ಮಸೂದೆ, ಪಬ್ಲಿಕ್ ಬಿಲ್ಸ್ ಅಂಡ್ ದ ಪ್ರೈವೇಟ್ ಬಿಲ್ಸ್. ಸೊ ಫಸ್ಟ್ ಆಫ್ ಆಲ್ ಈಗ ತಾನೇ ಹೇಳಿರುವ ಹಾಗೆ ದ ಪ್ರೈವೇಟ್ ಬಿಲ್ಸ್ ಅಂದ್ರೆ ಏನು ಅಂತ ಹೇಳಿದೀವಿ ನಾವು. ಸೊ ಖಾಸಗಿ ಮಸೂದೆಗಳು ಅಂತಂದ್ರೆ ದೀಸ್ ಆರ್ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ which are not having the minister portfolios, not ministers. ಇವರನ್ನೇ ನಾವು ಖಾಸಗಿ ಸದಸ್ಯರು ಅಂತ ಕರಿತೇವೆ. The private bills will be initiated by a private members. These are initiated by the private members. ಖಾಸಗಿ ಸದಸ್ಯರು ಖಾಸಗಿ ಮಸೂದೆಗಳನ್ನು ಪ್ರಸ್ತಾಪ ಮಾಡಬಹುದು. ಅಂದ್ರೆ ಖಾಸಗಿ ಸದಸ್ಯರು ಅಂತಂದ್ರೆ ಸಂಸತ್ತಿನ ಸದಸ್ಯರಾಗಿದ್ದು ಮಂತ್ರಿಮಂಡಲದಲ್ಲಿ ಇಲ್ಲದೆ ಇರುವಂತ ಸದಸ್ಯರು ಅಂತ ಕರಿತೀವಿ. ಯೂಶುವಲಿ ಇಟ್ ವಾಸ್ ಇನಿಷಿಯೇಟೆಡ್ ಬೈ ಪ್ರೈವೇಟ್ ಮೆಂಬರ್ಸ್, ಬಟ್ ವೇರ್ ಪಬ್ಲಿಕ್ ಬಿಲ್ಸ್ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಓನ್ಲಿ ಬೈ ದ ಮಿನಿಸ್ಟರ್ಸ್. ಇನಿಷಿಯೇಟೆಡ್ ಓನ್ಲಿ ಬೈ ದ ಮಿನಿಸ್ಟರ್ಸ್. ಮಂತ್ರಿಗಳು ಮಾತ್ರ ಪ್ರಸ್ತಾಪ ಮಾಡುವಂತ ಮಸೂದೆಗಳನ್ನ ಸಾರ್ವಜನಿಕ ಮಸೂದೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸೊ ಇಲ್ಲಿ ಪ್ರಸ್ತಾಪ ಮಾಡುತ್ತಿರುವಂತದ್ದು ಕೇವಲ ಮಂತ್ರಿಗಳು ಅಂತ ಹೇಳ್ತಾ ಇದ್ದೀವಿ. ಓನ್ಲಿ ಮಿನಿಸ್ಟರ್ಸ್ ಕ್ಯಾನ್ ಇನಿಷಿಯೇಟ್ ದ ಪಬ್ಲಿಕ್ ಬಿಲ್ಸ್. ಅಂದ್ರೆ ಅರ್ಥ ಏನು ಇವಾಗ, ದ ಪಬ್ಲಿಕ್ ಬಿಲ್ಸ್ ಆಲ್ವೇಸ್ ಹ್ಯಾವಿಂಗ್ ದ ಬ್ರಾಡರ್ ಆಸ್ಪೆಕ್ಟ್ ಆಫ್ ದ ಸೊಸೈಟಿ ಅಂತ ನೋಡ್ತೀವಿ. ಇಟ್ ವಾಸ್ ರಿಲೇಟೆಡ್ ಟು ದ ಬ್ರಾಡರ್ ಆಸ್ಪೆಕ್ಟ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ವೆಲ್ಫೇರ್ ಆಫ್ ಇಂಡಿಯಾ. ಸಾಮಾಜಿಕ ಹಿತಾಸಕ್ತಿಗೆ ಅನುಸಾರವಾಗಿರುವಂತಹ ಅಂಶಗಳು ಅಂತ ನೋಡ್ತೇವೆ.
ಆದ್ರೆ ವೆರಾಸ್ ಪ್ರೈವೇಟ್ ಬಿಲ್ಸ್ ದೀಸ್ ಆರ್ ಇಂಡಿವಿಜುವಲಿಸ್ಟಿಕ್ ಅಂತ ಹೇಳಲಾಗತ್ತೆ. ವೈಯಕ್ತಿಕ ಅಂಶಗಳು ಅಂತ ನೋಡ್ತೀವಿ. ಆರ್ ವಿಚ್ ಇಸ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರೆಯಲಾಗುತ್ತೆ. ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಅನುಸಾರವಾಗಿ ಪ್ರಸ್ತಾಪ ಮಾಡಿರುವಂತ ಮಸೂದೆಗಳು ಅಂತ ಕರಿತೇವೆ. ನೆಕ್ಸ್ಟ್, ಇಲ್ಲಿ ಪ್ರಸ್ತಾಪ ಮಾಡ್ತಿರುವಂತದ್ದು ಮಂತ್ರಿಗಳಾಗಿರುವ ಕಾರಣದಿಂದ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಆಲ್ವೇಸ್ ಬೈ ರೂಲಿಂಗ್ ಗವರ್ಮೆಂಟ್. ಕೇವಲ ಆಡಳಿತ ಪಕ್ಷ ಮಾತ್ರ ಇದನ್ನ ಪ್ರಸ್ತಾಪವನ್ನು ಮಾಡಬಹುದು. ಆದರೆ ವೆರಾಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈವೇಟ್ ಬಿಲ್ಸ್ ಇಟ್ ಕ್ಯಾನ್ ಬಿ ಇನಿಷಿಯೇಟೆಡ್ ಐಡರ್ ಬೈ ದ ಮೆಂಬರ್ಸ್ ಆಫ್ ದ ರೂಲಿಂಗ್ ಗವರ್ಮೆಂಟ್ ಆರ್ ಬೈ ದ ಮೆಂಬರ್ಸ್ ಆಫ್ ಅಪೋಸಿಟ್ ಗವರ್ನಮೆಂಟ್. ಆಡಳಿತ ಪಕ್ಷದವರಾದ್ರೂ ಪ್ರಸ್ತಾಪಿಸಬಹುದು ಅಥವಾ ವಿರೋಧ ಪಕ್ಷದವರಾದ್ರೂ ಪ್ರಸ್ತಾಪನ ಮಾಡಬಹುದು. ಇಲ್ಲಿ ಮಂತ್ರಿಗಳು ಅಂತ ಹೇಳ್ತಿರುವ ಕಾರಣದಿಂದ ಈಗ ಮಂತ್ರಿಗಳನ್ನ ಯಾವಾಗ್ಲೂ ಪ್ರಧಾನ ಮಂತ್ರಿ ಅವರು ತಮ್ಮ ಪಕ್ಷದಲ್ಲಿರುವಂತಹ ಸದಸ್ಯರುಗಳನ್ನೇ ಶಿಫಾರಸು ಮಾಡುವಂತದ್ದು ನೋಡ್ತೀವಿ. ಅಂಡ್ ರಾಷ್ಟ್ರಪತಿ ಅವರನ್ನ ಆಯ್ಕೆ ಮಾಡ್ತಾರೆ. The Council of Ministers will be appointed by the President on the aid and advice of Prime Minister. And Prime Minister always recommend or advise those members who are having the same political parties. ಏನು ಪೊಲಿಟಿಕಲ್ ಹೋಮೋಜೆನಿಟಿ ಅಂತ ಕರಿತೀವಿ ನಾವು. ರಾಜಕೀಯದ ಏಕರೂಪತೆ ಇರುವಂತದನ್ನ ಕಾಣ್ತೇವೆ. ಆದ್ರೆ ಪ್ರೈವೇಟ್ ಮೆಂಬರ್ಸ್ ಅಂದ್ರೆ ಪಾರ್ಲಿಮೆಂಟ್ ಮೆಂಬರ್ಸ್ ಅಂತ ನೋಡ್ತಾ ಇದೀವಿ. ಮಂತ್ರಿಗಳನ್ನ ಬಿಟ್ಟು ಉಳಿದಿರುವಂತಹ ಸದಸ್ಯರನ್ನ ಖಾಸಗಿ ಸದಸ್ಯರು ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಡಳಿತ ಪಕ್ಷದ ಸದಸ್ಯರು ಪ್ರಸ್ತಾಪ ಮಾಡಬಹುದು, ವಿರೋಧ ಪಕ್ಷದ ಸದಸ್ಯರು ಪ್ರಸ್ತಾಪನ ಮಾಡಬಹುದು. ನೆಕ್ಸ್ಟ್, ಇಟ್ ವಾಸ್ ಇನಿಷಿಯೇಟೆಡ್ ಬೈ ಮಿನಿಸ್ಟರ್ಸ್ ಆದ ಕಾರಣದಿಂದ ಇಟ್ ಈಸ್ ಇಫ್ ಇಟ್ ವಾಸ್ ನಾಟ್ ಅಪ್ರೂವ್ಡ್, ಇಫ್ ದ ಪಬ್ಲಿಕ್ ಬಿಲ್ ವಾಸ್ ನಾಟ್ ಅಪ್ರೂವ್ಡ್ ಅಂತ ಬಂದ್ರೆ, ಇಫ್ ಇಟ್ ವಾಸ್ ನಾಟ್ ಅಪ್ರೂವ್ಡ್ ದೆನ್ ದ ರೂಲಿಂಗ್ ಗವರ್ಮೆಂಟ್ ವಿಲ್ ಡಿಸಾಲ್ವ್. ಆಡಳಿತ ಪಕ್ಷ ಸಂಪೂರ್ಣವಾಗಿ ವಿಸರ್ಜನೆಗೊಳ್ಳುತ್ತೆ. ಒಂದು ವೇಳೆ ಸಾರ್ವಜನಿಕ ಮಸೂದೆಯು ಸಂಸತ್ತಿನಲ್ಲಿ ಒಪ್ಪಿಗೆ ಪಡೆದುಕೊಳ್ಳದೇ ಇದ್ದರೆ, ವಿಫಲವಾಯಿತು ಅಂದರೆ ಅಲ್ಲಿಗೆ ಸರ್ಕಾರ, ಆಡಳಿತ ಪಕ್ಷ, ಆಡಳಿತ ಸರ್ಕಾರ ವಿಸರ್ಜನೆಗೊಳ್ಳಲೇಬೇಕು. ಆದ್ರೆ ಇಲ್ಲಿ ಇಟ್ ವಿಲ್ ನಾಟ್ ಅಫೆಕ್ಟ್ ಟು ದ ರೂಲಿಂಗ್ ಗವರ್ಮೆಂಟ್. ಇಟ್ ವಿಲ್ ನಾಟ್ ಅಫೆಕ್ಟ್ಸ್ ಟು ದಿ ಗವರ್ನಮೆಂಟ್. ಆಡಳಿತ ಪಕ್ಷಕ್ಕೆ ಯಾವುದೇ ರೀತಿಯಾದ ಧಕ್ಕೆಯನ್ನ ಮಾಡುವುದಿಲ್ಲ. ಅದು ಜಾರಿಗೆ ಬಂದ್ರೆ ಕಾಯ್ದೆ ಆಗುತ್ತೆ, ಜಾರಿಗೆ ಬರದೇ ಇದ್ರೆ ಆಡಳಿತ ಪಕ್ಷಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಆಗುವುದಿಲ್ಲ. ನೆಕ್ಸ್ಟ್, ದ ಪಬ್ಲಿಕ್ ಬಿಲ್ ಆಲ್ವೇಸ್ ದೇ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಆಫ್ ಸ್ಪೀಕರ್. ನಾವು ಆಲ್ರೆಡಿ ಹೇಳಿರುವ ಹಾಗೆ ದ ಸ್ಪೀಕರ್ ಎಟ್ ದ ಲೋಕಸಭಾ ಆರ್ chairman at the Rajya Sabha. Prior approval of speaker or chairman to 7 days ಅಂತ ನೋಡ್ತಾ ಇದೀವಿ. The public bill always will be initiated before the 7 days. They need to take the approval of speaker or chairman before the 7 days of the initiation. ಮಸೂದೆಯು ಪ್ರಸ್ತಾಪಗೊಳ್ಳುವ 7 ದಿನದ ಮುಂಚಿತವಾಗಿ ಸ್ಪೀಕರ್ ಲೋಕಸಭೆಯಲ್ಲಿ, ಚೇರ್ಮನ್ ರಾಜ್ಯಸಭೆಯವರ ಅನುಮೋದನೆಯನ್ನು ಪಡೆದುಕೊಂಡಿರಬೇಕು. ಬಟ್ ವೆರಾಸ್ ಇನ್ ದ ಕೇಸ್ ಆಫ್ ಪ್ರೈವೇಟ್ ಬಿಲ್ಸ್ ದೇ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಆಫ್ 1 month. 1 ತಿಂಗಳ ಮುಂಚಿತವಾಗಿಯೇ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತೇವೆ. ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕ್ವಶನ್ಸ್ ಅಲ್ಲಿ ಕೇಳ್ಬಿಡ್ತಾನೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಬಿಲ್ಸ್, ಪ್ರೈವೇಟ್ ಬಿಲ್ಸ್ ಅಂತ ಕೇಳ್ಬಿಡ್ತಾನೆ. ನೆಕ್ಸ್ಟ್, ಸೊ ಇಲ್ಲಿ ಆಡಳಿತ ಪಕ್ಷ ಪ್ರಸ್ತಾಪವನ್ನ ಮಾಡ್ತಿರುವ ಕಾರಣದಿಂದಾಗಿ ಯಾವಾಗ್ಲೂ ಆ ನಿರ್ದಿಷ್ಟ ವರದಿಯನ್ನ ಡಿಪಾರ್ಟ್ಮೆಂಟೇ ನೀಡುವಂತದನ್ನು ನೋಡ್ತೀವಿ. ದ ರಿಪೋರ್ಟ್ಸ್ ವಿಲ್ ಬಿ ಮೇಡ್ ಬೈ ಆಲ್ವೇಸ್ ದ ಡಿಪಾರ್ಟ್ಮೆಂಟ್ಸ್. ಯಾಕೆ ಅಂದ್ರೆ ಇಲ್ಲಿ ಮಂತ್ರಿಗಳು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ಮಂತ್ರಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದ್ರೆ ಮಂತ್ರಿಗಳಿಗೆ ಸಹಾಯಕರಾಗಿ ಯಾವಾಗ್ಲೂ PS ಗಳಿರ್ತಾರೆ, ಪರ್ಸನಲ್ ಸೆಕ್ರೆಟರೀಸ್ ಅಂತ ನೋಡ್ತೀವಿ. ಸೊ ಯೂಶುವಲಿ ಅಧಿಕಾರಿಗಳು, ಬ್ಯೂರೋಕ್ರಾಟ್ಸ್ ವಿಲ್ ಮೇಕ್ ದ ರಿಪೋರ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪಬ್ಲಿಕ್ ಬಿಲ್ಸ್. ಆ ಇಲಾಖೆಗಳು ಏನ್ ಮಾಡುತ್ತೆ, ಈಗ ಫೈನಾನ್ಸ್ ರಿಲೇಟೆಡ್ ಮಸೂದೆ ಏನಾದ್ರು ಇತ್ತು ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ಆ ವರದಿಗಳನ್ನ ತಯಾರು ಮಾಡುತ್ತೆ. ಸೊ ಡಿಫೆನ್ಸ್ ಮಿನಿಸ್ಟ್ರಿ ಇತ್ತಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರುವಂತ ಬ್ಯೂರೋಕ್ರಾಟ್ಸ್ ರಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಏವಿಯೇಷನ್ ಸೆಕ್ಟರ್ ಇತ್ತು ಅಂದ್ರೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಂತ ನೋಡ್ತೇವೆ. ಸೊ ಆಯಾ ಇಲಾಖೆಗಳು ಏನ್ ಮಾಡುತ್ತೆ, ವರದಿಗಳನ್ನ ತಯಾರು ಮಾಡುವಂತದ್ದನ್ನ ನೋಡ್ತೇವೆ. ಆದ್ರೆ ಪ್ರೈವೇಟ್ ಬಿಲ್ಸ್ ಅಲ್ಲಿ
ಆಸ್ ದೇ ಆರ್ ನಾಟ್ ಮಿನಿಸ್ಟರ್ಸ್, ದೇ ಆರ್ ಇಂಡಿವಿಜುವಲ್ ಮೆಂಬರ್ಸ್ ಅಂತ ನೋಡ್ತಾ ಇದೀವಿ. ಹಾಗಾಗಿ ದ ರಿಪೋರ್ಟ್ಸ್ ವಿಲ್ ಬಿ ಡನ್ ಬೈ ಆರ್ ಮೇಡ್ ಬೈ ದ ಮೆಂಬರ್ಸ್ ಇಟ್ ಸೆಲ್ಫ್. ಯಾವ ಸದಸ್ಯ ಮಸೂದೆಗಳನ್ನ ಪ್ರಸ್ತಾಪ ಮಾಡ್ತಿದಾರೋ ಅದೇ ಸದಸ್ಯರು ಆ ವರದಿಗಳನ್ನ ತಯಾರು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಏನು ಪಬ್ಲಿಕ್ ಬಿಲ್ ಅಂದ್ರೆ ಏನು, ಪ್ರೈವೇಟ್ ಬಿಲ್ ಅಂದ್ರೆ ಏನು ಅಂತೇಳಿ ನಮ್ಗೆ ಗೊತ್ತಾಗಿದೆ. ಸೊ ಈ ಅಂಶಕ್ಕೆ ಅನುಸಾರವಾಗಿ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಬೇಕಾದ್ರೂ ಕೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಪಬ್ಲಿಕ್ ಪ್ರೈವೇಟ್ ಅಂದ್ರೆ ಏನು, ಯಾವಾಗ ಜಾರಿಗೆ ಬಂತು, ಹೇಗ್ ಜಾರಿಗೆ ಬರುತ್ತೆ, ಅಂಡ್ ಎಲ್ಲದಕ್ಕೂ ಬೇಕಾಗಿದ್ದು ಏನು ಸಿಂಪಲ್ ಮೆಜಾರಿಟಿ ಮಾತ್ರ. ಅಂಡ್ ಮೊದಲೇ ಹೇಳಿರೋ ಹಾಗೆ ಸಾಮಾನ್ಯ ಮಸೂದೆಗಳು ಇತ್ತು ಅಂತಂದ್ರೆ ಸಿಂಪಲ್ ಮೆಜಾರಿಟಿ ಬೇಕು, ಬಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿಗೆ ಸ್ಪೆಷಲ್ ಮೆಜಾರಿಟಿ ಬೇಕು ಅಂತ ಹೇಳಿದ್ವಿ. ಸೊ ದೀಸ್ ಆರ್ ಆಲ್ ಅಬೌಟ್ ದ ಟಾಪಿಕ್ ಆಫ್ ಪಬ್ಲಿಕ್ ಬಿಲ್ಸ್ ಅಂಡ್ ಪ್ರೈವೇಟ್ ಬಿಲ್ಸ್ ಅಂತ ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ನೀವು ನಮಗೆ ಸಪೋರ್ಟ್ ಅನ್ನು ಮಾಡೋದರ ಮೂಲಕ ಏನು ಸಬ್ಸ್ಕ್ರಿಪ್ಷನ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೂ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದ ವಿಷಯಗಳು ತಮಗೆ ಬೇಕು, ಯಾವುದೇ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಕಠಿಣವಾಗ್ತಿರುವಂತ ಟಾಪಿಕ್ಸ್ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕನುಸಾರವಾಗಿರುವಂತ ವಿಡಿಯೋವನ್ನ ನಾವು ಮಾಡ್ಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಪ್ರಯತ್ನವನ್ನ ಮಾಡ್ತೀವಿ. ಹಾಗೆಯೇ ಇದರ ಮುಖ್ಯ ಉದ್ದೇಶ ಏನಂದ್ರೆ ದ ಆಸ್ಪಿರೆಂಟ್ಸ್ ಗಳಿಗೆ ಒಂದು ನಿರ್ದಿಷ್ಟ ಸಬ್ಜೆಕ್ಟ್ ಯಾವ ರೀತಿ ಅರ್ಥ ಆಗಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅಂಡ್ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂತ ಮಾಹಿತಿಯನ್ನು ನೀಡುವಂತದೇ ನಮ್ಮ ಪ್ರಜ್ಞಾನ ಇಂಡಿಯಾ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖ್ಯ ಉದ್ದೇಶ ಆಗಿರುತ್ತೆ. ಅಂಡ್ ಇದರ ಜೊತೆಯಲ್ಲಿನೇ ಈ ನಿರ್ದಿಷ್ಟ ಕಾನ್ಸೆಪ್ಟ್ಗೆ ಅನುಸಾರವಾಗಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನುವಂಥದ್ದನ್ನ ನಮ್ಮ ಟೀಮು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರುತ್ತೆ. ಸೊ ದಯವಿಟ್ಟು ಆ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದು ನಿಮ್ಗೆ ಉಪಯೋಗ ಆಗ್ತಿರತ್ತೆ. ಹಿಂದೆ ಕೇಳಿರುವಂತ ಪ್ರಶ್ನೆಗಳು ಅಥವಾ ಮುಂದೆ ಯಾವ ರೀತಿ ಕೇಳಬಹುದು ಅನ್ನುವಂತ ಪ್ರಶ್ನೆಗಳನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಿರತ್ತೆ. ಅಂಡ್ ಅಪ್ಲೋಡ್ ಆಗಿರುವಂತ ಪ್ರಶ್ನೆಗಳನ್ನ ನಿಮ್ಗೆ ಅರ್ಥ ಆಗದೇ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನ ನೋಡಿ. ಅದಕ್ಕೆ ರಿಲೇಟೆಡ್ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನ ಆ ಪ್ರಶ್ನೆಗಳಲ್ಲಿ ಮತ್ತೆ ಆ ಪ್ರಶ್ನೆಗಳ ಎಲ್ಲಾ ಮಾಹಿತಿಯನ್ನ ನಮ್ಮ ಈ ವಿಡಿಯೋದಲ್ಲಿ ಕವರ್ ಮಾಡಿರಲಾಗತ್ತೆ. ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.